ಅಲ್ಲ ಮಾಡಿದೆ ಅಲ್ರಿ. ನೋಡ್ರಿ, ಕಳೆದ ಇದೆಲ್ಲ ನೋಡ್ತಾ ಇದ್ರೆ ಆಳಂದಲ್ಲಿ ಆಗಿರ್ತಕ್ಕಂಥದ್ದು 5-6 ವರ್ಷ ಆಯ್ತು ಆಲ್ರೆಡಿ ಇದು ಕೇಸ್ ಆಗಿ. ಕರೆಕ್ಟ್ ಅಲ್ವಾ? ಅವಾಗ SIT ಅವರು ಅದ್ರ ಬಗ್ಗೆ ಈ ಎಲೆಕ್ಷನ್ ಕಮಿಷನರ್ಗೆ ಬಹಳಷ್ಟು ಪತ್ರಗಳನ್ನ ಬರೆದಿದ್ದಾರೆ, ಕೇಳಿದ್ದಾರೆ. ಇದು ಯಾವ ರೀತಿ ಡಿಲೀಟ್ ಆಗಿದೆ, ಹೆಂಗ್ ಡಿಲೀಟ್ ಆಯ್ತು, ಏನ್ ಬೇಸಿಸ್ ಅಂದ್ರೆ ಅವ್ರು ಇಲ್ಲಿವರೆಗೆ ಉತ್ತರ ಕೊಡ್ತಾ ಇಲ್ಲ. ಸೊ ಇಟ್ ಶೋಸ್ ಆನ್ ಅ ಪ್ರಿಮಾ ಫೇಸಿ, ಐ ವುಡ್ ಲೈಕ್ ಟು ಸ್ಟ್ಯಾಂಡ್ ಆನ್ ಅ ಪ್ರಿಮಾ ಫೇಸಿ. ಮೇಲ್ನೋಟದಲ್ಲಿ ಎಲ್ಲಾ ಎಲೆಕ್ಷನ್ಗಳು ಈಗ ನೋಡಿ, ಒರಿಸ್ಸಾದಲ್ಲಿ ಕೂಡ ಅದೇ ರೀತಿಯಾದಂತ ಒಂದು ಹೇಳ್ತಾ ಇದ್ದಾರೆ. ಅವರು ಯಾರು, ಅವ್ರ ಅಲಯನ್ಸ್ ಪಾರ್ಟಿ ಅವ್ರು ಇರ್ತಕ್ಕಂಥವ್ರು ಹೇಳ್ತಾ ಇದಾರೆ ಇವತ್ತು ಇಲ್ಲಿ ಕೂಡ ಫ್ರಾಡ್ ಆಗಿದೆ ಅಂತ ಹೇಳಿ. ಅದೇ ರೀತಿಯಾಗಿ ಬಹಳಷ್ಟು ರಾಜ್ಯಗಳಲ್ಲಿ, ಈವನ್ ಇನ್ಕ್ಲೂಡಿಂಗ್ ಮಹಾರಾಷ್ಟ್ರ, ಈ ಎಲೆಕ್ಷನ್ಗಳಿಗೆ ಹೇಳ್ತಕ್ಕಂಥದ್ದು ಒಂದು ತಂತ್ರ ಮಾಡಿದ್ದಾರೆ. ನಾನು ಯಾಕೆ ಹೇಳ್ತಾ ಇದ್ದೀನಿ ಮಾತು ಅಂತಂದ್ರೆ, ಬಿಹಾರ್ನಲ್ಲಿ 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. 1 ಅಲ್ಲ 2 ಅಲ್ಲ 3 ಅಲ್ಲ 1000 ಗಟ್ಟಲೆ ಅಲ್ಲ, 3 ಲಕ್ಷ ಮನೆಗಳಿಗೆ 0 ನಂಬರ್ ಕೊಟ್ಟಿದ್ದಾರೆ. ಸೊ ಮೇಲ್ನೋಟದಲ್ಲಿ ಇಟ್ಸ್ ಅ ಫ್ರಾಡ್ ವೇ ಆಫ್ ವಿನ್ನಿಂಗ್ ಎಲೆಕ್ಷನ್ಸ್. ಯಾಕೆ ಗೆಲ್ತಾ ಇದ್ರು ಮೋದಿ ಸಾಹೇಬ್ರ ಎಲೆಕ್ಷನ್ಸ್ ಅಂದ್ರೆ, ಇದೇ ರೀತಿಯ ಯಾವುದೋ ಒಂದು ತಂತ್ರಗಳನ್ನ ಉಪಯೋಗಿಸಿ ಜನಕ್ಕೆ, ಸಾರ್ವಜನಿಕ ಜನಕ್ಕೆ ಮೋಸ ಮಾಡಿ ಈ ಟ್ಯಾಂಪರಿಂಗ್ ಮುಖಾಂತರ ಗೆಲ್ತಕ್ಕಂಥದ್ದು ಇವತ್ತು ಮೇಲ್ನೋಟಕ್ಕೆ ಬಯಲು ಬರ್ತಾ ಇದೆ. ಸೊ ಐ ಫೀಲ್ all the elections which they have won or which are trying to win is all based on a fraud base ಅಂತ ಹೇಳಿ ಇಚ್ಛೆ ಬಯಸ್ತೇನೆ ನಾನು. ಈಗ ಬಿಹಾರ ರೀತಿಯಲ್ಲೇ ರಾಜ್ಯದಲ್ಲೂ ವಿಶೇಷ ಪರಿಷ್ಕರಣೆ ಅಂದ್ರೆ ಮತಪಟ್ಟಿ ವಿಶೇಷ ಪರಿಷ್ಕರಣೆ ಮಾಡಬೇಕು ಅಂತ ಆಯೋಗ ಹೊರಟಿದೆ. ಮಾಡ್ಲಿಲ್ಲ. ಸೆಪ್ಟೆಂಬರ್ 25ರಿಂದನೇ ಶುರು ಆಗುತ್ತೆ. ಬಿಹಾರ ತರನೇ ಇಲ್ಲ ಆಗುತ್ತೇನೋ ಆತಂಕ ನಿಮಗೆ? ಅಲ್ಲ, ಇದೆ. ಸಿ ದೇ ಕ್ಯಾನ್ ಡೂ ವಾಟ್ ಎವರ್ ದೇ ವಾಂಟ್ ಟು ಡೂ. ದ ವೇ ದೇ ಆರ್ ಅವರು ಚೇಂಜ್ ಮಾಡಿರ್ತಕ್ಕಂಥ ನಾಮ್ಸ್ ನೋಡಿ ಜನಕ್ಕೆ ಅರ್ಥ ಆಗ್ಬೇಕು. ಎಲೆಕ್ಷನ್ ಕಮಿಷನರ್ ಯಾವ ರೀತಿ ಕಾನ್ಸ್ಟಿಟ್ಯೂಟ್ ಆಗ್ಬೇಕು ಅನ್ನೋದು ಆಪೋಸಿಷನ್ ಲೀಡರು, ಪ್ರೈಮ್ ಮಿನಿಸ್ಟರು, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇದ್ರು. ಅವ್ರು ಮೊದಲು ಕಾನೂನಲ್ಲೇ ಬದಲಾವಣೆ ತಂದ್ಬಿಟ್ಟು ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಹೊರಗೆ ಇಟ್ಬಿಟ್ರು. ಏನ್ ರೀಸನ್ ಏನು? ಯಾಕೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾಗೆ ಯಾಕೆ ಹೊರಗೆ ತೆಗಿಬೇಕೇನು ರೀಸನ್ ಏನು? ಟು ಅಪಾಯಿಂಟ್ ಅನ್ ಎಲೆಕ್ಷನ್ ಕಮಿಷನ್ ದೇರ್ ವಾಸ್ ಅ ಪ್ರಾಸೆಸ್ which they overlooked. They changed the law to benefit them basically. So ಎಲ್ಲಾ ಮಿಷನರಿಗಳು ಇದೇ ರೀತಿಯಾದಂತ ಯೂಸ್ ಆಗ್ತದೆ. ಇವತ್ತುವರೆಗೆ ಎಲೆಕ್ಷನ್ ಕಮಿಷನ್ ಯಾವ್ದನ್ನ ಒಂದು ಸ್ಟ್ರಾಂಗ್ ಆಗಿ ರಾಹುಲ್ ಗಾಂಧಿ ಅವರು ಮಾಡಿರ್ತಕ್ಕಂಥ ಎಲಿಗೇಷನ್ಸ್ಗೆ ಎಲ್ಲನ ಡೆಂಟ್ ಆಗ್ತಕ್ಕಂಥದ್ದು, ಡೌಟ್ ಆಗ್ತಕ್ಕಂಥದ್ದು ಎಲ್ಲ ಒಂದು ಸಜೆಷನ್ಸ್ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಆಲ್ ದ ಫಾರ್ಮರ್ ಎಲೆಕ್ಷನ್ ಕಮಿಷನ್ಸ್ ವಾಟ್ ದೇ ಹ್ಯಾವ್ ಸ್ಪೋಕನ್ ಅಬೌಟ್ ಕೇಳಿ ನೋಡಿ. ನೀವು ನೋಡಿ ಇದು ಒಬ್ಬ ಮನುಷ್ಯನ ದೇವ್ರ ಮಾಡಿ ತೋರಿಸದ್ ಬಿಟ್ರೆ ಇನ್ನ ಏನು ಉಳಿದಿಲ್ಲ. ಇದ ಹೊಸದಾಗಿ ಪಿಕ್ಚರ್ ನೋಡ್ಬೇಕು ನಾವೀಗ. ಅಕ್ಟೋಬರ್ 2ರಿಂದ ಪಿಕ್ಚರ್ ನೋಡ್ಬೇಕು. ಎಲ್ಲ ಈ ದೇಶದಲ್ಲಿ 14 ಪ್ರಧಾನ ಮಂತ್ರಿಗಳು, ಎಲ್ಲ ಭಗತ್ ಸಿಂಗ್ಗಳು, ಎಲ್ಲ ಹೋರಾಟಗಾರರು ಬಂದು ಹೋದ್ರು. ಈಗ ಲಾಸ್ಟಿಗೆ ಇವ್ರದೇ ಒಂದು ಹೋರಾಟ ನೋಡ್ಬೇಕಾಗಿದೆ, ಪಿಕ್ಚರ್ ನೋಡ್ಬೇಕಾಗಿದೆ. ಏನ್ ಸಾಧನೆ ಇದೆ ಗೊತ್ತಿಲ್ಲ. ಬಟ್ ದಿಸ್ ಇಸ್ ಅ ಲೆವೆಲ್ ಅಟ್ 74% ಲಿಟ್ರಸಿ ಇನ್ ದಿಸ್ ಕಂಟ್ರಿ. ವಿ ಹ್ಯಾವ್ ಕಮ್ ಟು ದಿಸ್ ಲೆವೆಲ್. ಏನೋ ಗೋಡಾಯ ಮೈದಾನ ಸವಾರ್ಕರ್ ಬೇಡ ಫಕ್ರುದ್ದೀನ್ ಅಂತಾರೆ, ಹಂಗೆ ಇವ್ರದ್ದು ಯಾರಪ್ಪ ಅಂದೇನೋ ಎಲ್ಲ ಮಂದಿ ಜಾತ್ರೆ ಹೊಡೀರಿ ಪಿಕ್ಚರ್ ನಿಮ್ದೇ ಹೊಡ್ಕೊಂಡು ಹೋಗ್ರಿ. ಎಷ್ಟು ದಿವಸ ಹೊಡ್ಕೊಂಡು ಹೋಗ್ರಿ. ದೇಶ ಹಾಳಾಗೋಗ್ಬೇಕು. ಅಡ್ಡ ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು. ಒಂದೇ ಒಂದು ಉದ್ದೇಶ, ಒಬ್ಬ ಮನುಷ್ಯ ಪಾಪ್ಯುಲರ್ ಇರಬೇಕು. ಬೇಕಾದಾಗ್ಲಿ ಹಾಳಾಗ್ಲಿ ಹೊಡೀರಿ, ಕುಸ್ತಿ ನಿಮ್ದೇ ಹೊಡೀರಿ, ಜಾತ್ರೆ ಮಾಡ್ರಿ. ಯಾರಪ್ಪ ಅಂದೇನೋ ಎಲ್ಲ ಮಂದಿ ಜಾತ್ರೆ ಅಂತ ನಮ್ಮ ಹಳ್ಳಿ ಒಳಗೆ ಹೊಡ್ಕೊಂಡು ಹೋಗ್ರಿ. ಏನಾಗತ್ತೆ ಹೊಡೀರಿ, ಎಲ್ಲ ಕೊಳ್ಳ ಹೊಡೆದು ಹೋಗೈತೆ. ಇನ್ನೂ ಒಂದು ಸ್ವಲ್ಪ 5 ವರ್ಷ ಆದ್ಮೇಲೆ ಅವು ಅರ್ಥ ಆಗುತ್ತೆ ಜನಕ್ಕೆ. ಇಲ್ಲಿವರೆಗೆ ಅರ್ಥ ಆಗಲ್ಲ ಜನಕ್ಕೆ. ಮಾಡ್ರಿ ಪಿಕ್ಚರ್ ನಿಮ್ದೇ ಓಡಿಸ್ರಿ.